ಹಾಲೆಲೂಯಾ! ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ದಿನ ಕರ್ತನ ದಿನವಾಗಿದೆ, ಪುನರುತ್ಥಾನದ ದಿನವಾಗಿದೆ. ಆಲಯಕ್ಕೆ ಹೋಗುವುದು, ಆರಾಧಿಸುವುದು, ಕರ್ತನನ್ನು ಘನಪಡಿಸಿ ಸ್ತುತಿಸುವಂಥದ್ದು ನಮಗೆ ಎಷ್ಟೋ ಮೇಲಾಗಿದೆ. ನೀವು ನಿಮ್ಮ ಸಭೆಗೆ ಹೋಗಲು ಸಿದ್ಧರಾಗ್ತಾ ಇರುವುದಾದರೆ ಹೋಗಿರಿ. ಈಗಾಗಲೇ ಒಂದು ವೇಳೆ ಹೋಗಿರುವುದಾದರೆ ಸಭೆಯಲ್ಲಿ ಕರ್ತನನ್ನು ಆರಾಧಿಸಿರಿ. ಆನಂತರ ನಿಮ್ಮ ಅನುಕೂಲತೆಯ ಮೇರೆಗೆ ಈ ಅನುದಿನದ ಧ್ಯಾನವನ್ನು ಕೂಡ ವೀಕ್ಷಿಸಿ. ನಿಮ್ಮಲ್ಲಿ ಕೆಲವರಿಗೆ ಸಭೆಗೆ ಹೋಗಲಾರದಂತಹ ಪರಿಸ್ಥಿತಿಯಲ್ಲಿರುವುದಾದರೆ, ಇತರ ಸಮಯದಲ್ಲಿ ಇತರ ದೇಶದಲ್ಲಿ ಇರೋದಾದರೆ, ಇಂತಹ ಉದಯ ಕಾಲದ ವಾಕ್ಯ ಧ್ಯಾನದೊಂದಿಗೆ ಪ್ರತಿದಿನ ಪ್ರಾರಂಭಿಸುತ್ತಾ ಇರೋದ್ರಿಂದ ಈ ದಿನವೂ ಕೂಡ ಅನುದಿನದ ಧ್ಯಾನದಲ್ಲಿ ದೇವರ ಮಾತುಗಳನ್ನು ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನವನ್ನು ಘನಪಡಿಸುವುದಕ್ಕಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಭಾನುವಾರ ಸಭೆಗೆ ಹೋಗೋದು ಒಂದು ಅಭ್ಯಾಸ ಅಲ್ಲ ಪ್ರಿಯರೇ. ಪ್ರತಿ ಭಾನುವಾರ ಸಭೆಗೆ ಹೋದ್ರೆ ಸಾಕಾಗುತ್ತೆ ಎಂಬುದಾಗಿ ದಿನ ಬಹಳಷ್ಟು ಜನ ಅಂದುಕೊಳ್ಳುವಂಥವರಾಗಿದ್ದಾರೆ. ಕೆಲವರಂತೂ ತಿಂಗಳಿಗೊಂದು ಸಾರಿ ಸಭೆಗೆ ಹೋದ್ರೆ ಸಾಕು ಅಂದುಕೊಳ್ಳುವವರು ಕೂಡ ಇದ್ದಾರೆ. ಇನ್ನು ಕೆಲವರಾದರೂ ಯಾಕೆ ಹೋಗಬೇಕು, ಲೈವ್ನಲ್ಲಿ ಆರಾಧನೆ ಬರುತ್ತೆ ಅಲ್ಲವೋ, ಹಾಗಾಗಿ ಮನೆಯಲ್ಲಿದ್ದುಕೊಂಡು ನಮ್ಮ ಹಾಸಿಗೆಯೋ ಸೋಫಾದ ಮೇಲೆಯೋ ಕೂತ್ಕೊಂಡು ಆರಾಧಿಸಬಹುದು ಅಂದುಕೊಳ್ತಾ ಇದ್ದಾರೆ. ಲಾಕ್ಡೌನ್ನಿಂದ ಹೊರಬಂದು ಬಹಳಷ್ಟು ವರ್ಷಗಳಾದವು ಈಗ. ಅದಕ್ಕೆ ದಯವಿಟ್ಟು ನಿಮ್ಮ ಸಭೆಗಳಿಗೆ ಹೋಗಿರಿ. ನೀವು ದೇವರ ಮಕ್ಕಳೊಂದಿಗೆ ಸೇರಿ ಆರಾಧಿಸಿರಿ. ಆರಾಧನೆಯೇ ಬೇರೆ, ಭಕ್ತಿ ಆಚಾರಗಳೇ ಬೇರೆ. ನಿಜವೇ, ಕೆಲವೊಂದು ಸಭೆಗಳಲ್ಲಿ ನಾವು ಸಭೆಗೆ ಹೋದರೂ ಸಹ ಆತ್ಮೀಕವಾಗಿ ನಾವು ಯಾವ ಬಲ ಹೊಂದದ ಪರಿಸ್ಥಿತಿ ಇದೆ. ಆ ಕಾಲದಲ್ಲಿ ನಪುಂಸಕರ ಅಧಿಕಾರಿಯಾದ ಕಂದಾಕೆಯ ರಾಣಿಯ ಕೆಳಗೆ ಕಂಚುಕಿಯಾಗಿರುವಂತಹ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ಆ ಐಥಿಯೋಪ್ಯದವನು ಅಲ್ಲಿ ಒಂದು ದೇವಾಲಯಕ್ಕೆ ಹೋಗ್ತಾನೆ. ಯಾವ ಸಂತೃಪ್ತಿ ಅವನಿಗೆ ದೊರಕೋದಿಲ್ಲ. ಹಿಂತಿರುಗಿ ಬರುವಾಗ ಯೆಶಾಯ ಗ್ರಂಥ ಕೊಂಡುಕೊಂಡು, ಆ ಕಾಲದಲ್ಲಿ ರಾಜರುಗಳು ದುಡ್ಡುಳ್ಳಂಥವರು ಗ್ರಂಥಗಳನ್ನು ಅದರಲ್ಲಿನ ಒಂದೊಂದು ಭಾಗವನ್ನು ಮಾತ್ರ, ಅಂದರೆ ಯೆಶಾಯ ಗ್ರಂಥ ಮಾತ್ರ ಕೊಂಡುಕೊಳ್ತಾ ಇದ್ರು. ಅವೆಲ್ಲ ಕೈಯಿಂದ ಬರೆದ ಪ್ರತಿಗಳಾಗಿರ್ತಾ ಇದ್ವು. ಈ ದಿನ ನಮಗೆ ಬೈಬಲ್ ಎಷ್ಟು ಚೆನ್ನಾಗಿ ಲಭ್ಯವಾಗಿದೆ ನೋಡಿ. ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ? ಬೆಳಗ್ಗೆಯೇ ಎದ್ದು ನಿಮ್ಮ ಬೈಬಲ್ ಓದುತ್ತಾ ಇದ್ದೀರಾ? ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡಿರಿ. ಸಭೆಗೆ ಹೋಗಿ ಆರಾಧಿಸೋದು ಒಂದು ಭಾಗವಾಗಿದ್ರೆ, ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಹೊಂದಿರೋದು ಮತ್ತೊಂದು ಮುಖ್ಯವಾದ ಭಾಗವಾಗಿದೆ. ಆ ಕಂಚುಕಿಗೆ ಅರ್ಥವಾಗಲಿಲ್ಲ ಯೇಸುಕ್ರಿಸ್ತನ ಕುರಿತು ಫಿಲಿಪ್ಪನು ಅವನಿಗೆ ವಿವರಿಸಿದ ನಂತರ, ಆತನು ನನಗೋಸ್ಕರ ನನ್ನ ಸ್ಥಾನದಲ್ಲಿ ಮರಣ ಹೊಂದಿದ್ದಾನೆ, ಆತನ ನಾಮದಲ್ಲಿ ನಂಬಿಕೆ ಇಡೋದಾದರೆ, ನನ್ನ ಪಾಪ ಒಪ್ಪಿಕೊಳ್ಳೋದಾದರೆ, ದೀಕ್ಷಾಸ್ನಾನ ಹೊಂದಿಕೊಳ್ಳೋದಾದರೆ ನನಗೆ ರಕ್ಷಣೆ ಸಿಗುತ್ತೆ ಎಂದು ಗುರುತಿಸಿ ಆ ದಿನವೇ ನಂಬಿ ದೀಕ್ಷಾಸ್ನಾನ ಹೊಂದಿದ. ನೀವು ದೀಕ್ಷಾಸ್ನಾನ ಹೊಂದಿದ್ದೀರಾ? ಏನೋ ಆಚಾರದಂತೆ ನೀರಲ್ಲಿ ಮುಳುಗಿ ಎದ್ದಿದ್ದೀರೋ, ಅಥವಾ ನಿಜವಾಗಿಯೂ ಮಾನಸಾಂತರ ಹೊಂದಿ ಎಲ್ಲರನ್ನೂ ಕ್ರಿಸ್ತನ ಮುಂದೆ ನನ್ನ ರಕ್ಷಕನೆಂದು ಅಂಗೀಕರಿಸಿ ವಿಶ್ವಾಸಿಗಳಾಗಿ ಸಾಕ್ಷಿ ಕೊಡ್ತಾ ಇದ್ದೀರಾ? ಭಕ್ತಿ ಬೇರೆ, ಆರಾಧನೆ ಬೇರೆ. ನಾನಾ ವಿಧವಾದ ಭಕ್ತಿ ಈ ಲೋಕದಲ್ಲಿ ನಾವು ನೋಡ್ತೇವಲ್ಲವೇ? ಅವರು ಕೂಡ ಆಲಯಗಳಿಗೆ ಹೋಗ್ತಾರೆ, ಅರ್ಪಣೆಗಳನ್ನು ಸಲ್ಲಿಸುತ್ತಾರೆ, ಆಚಾರಗಳನ್ನು ಪಾಲಿಸುತ್ತಾರೆ. ಅಂತಹ ಸ್ಥಿತಿಗೆ ಈ ದಿನ ಬಹಳಷ್ಟು ಕ್ರೈಸ್ತರು ಕೂಡ ಹೋಗಿರೋದು ಬಹಳ ವಿಷಾದಕರವಾದ ಸಂಗತಿಯಾಗಿದೆ. ಆತ್ಮ ಇಲ್ಲದಂತಹ ಭಕ್ತಿ ಆಚಾರವಾದ ಭಕ್ತಿಯಾಗಿಯೇ ಉಳ್ಕೊಳ್ಳುತ್ತೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಕುರಿತು ನೋಡ್ತೇವೆ. ಆಕೆ ಹೆಸರಲ್ಲಿಲ್ಲ, ಸಮಾರಿಯ ಸ್ತ್ರೀ ಎಂಬುದಾಗಿ ನೋಡ್ತೇವೆ. ಆಕೆಯ ಬದುಕಿನಲ್ಲಿ ನೆಮ್ಮದಿ ಇಲ್ಲ, ಆಕೆಯ ಬದುಕು ಸರಿಯಾಗಿಲ್ಲ, ಆಕೆಯ ಜೀವಿತದಲ್ಲಿ ಎಲ್ಲ ಗೊಂದಲ ಮಾಡಿಕೊಂಡಿದ್ದಳು, ಹಾಳು ಮಾಡಿಕೊಂಡಿದ್ದಳು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ. ಆದರೆ ಯೇಸು ಆಕೆಯಲ್ಲಿರುವಂತಹ ತವಕವಾಗಲಿ, ಆರಾಧನೆಯ ವಿಷಯದಲ್ಲಿ ಆಕೆಯಲ್ಲಿರುವ ಆಸೆಯಾಗಲಿ, ಇಲ್ಲವೇ ಸಂತೃಪ್ತಿಗೋಸ್ಕರ ಆಕೆಯಲ್ಲಿರುವ ಆರಾಟವನ್ನು ನೋಡಿರೋದ್ರಿಂದ ಆಕೆ ನಡು ಮಧ್ಯಾಹ್ನ ವೇಳೆಯಲ್ಲಿ ಆಕೆಯ ಯಾಕೋಬನ ಬಾವಿಯ ಬಳಿಗೆ ಬಂದಾಗ ಆಕೆಯೊಂದಿಗೆ ಸಂಭಾಷಿಸುವುದನ್ನು ನೋಡ್ತೇವೆ. ಆ ಸಂಭಾಷಣೆಯನ್ನು, ಅಮ್ಮ ನನಗೆ ಕುಡಿಯಲು ಸ್ವಲ್ಪ ನೀರು ಕೊಡು ಎಂದು ಶುರು ಮಾಡಿ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ನೀರಡಿಕೆ ಆಗೋದಿಲ್ಲ ಎಂದು ಯೇಸು ಹೇಳಿದ ಮಾತಿಗೆ ಆಕೆ ಆಶ್ಚರ್ಯಪಡುತ್ತಾಳೆ. ಆಕೆಯ ಹೃದಯ ರಹಸ್ಯಗಳನ್ನೆಲ್ಲ ಯೇಸು ಬಯಲುಪಡಿಸಿದಾಗ, ನೀನು ಸಾಧಾರಣ ಮನುಷ್ಯನಲ್ಲಯ್ಯ, ನೀನು ಪ್ರವಾದಿಯಾಗಿದ್ದಿ.
ಎಂದು ಆಕೆ ಬಾಯಿಂದ ಒಪ್ಪಿಕೊಳ್ತಾಳೆ. ಹೃದಯ ರಹಸ್ಯಗಳನ್ನು ಅರಿತವರೇ ನಮ್ಮ ಯೇಸು ಆಗಿದ್ದಾರೆ. ನಾವು ದೇವರ ಸನ್ನಿಧಿಗೆ ಹೋಗುವಾಗ, ದೇವರೊಂದಿಗೆ ನಾವು ಸಂಭಾಷಣೆ ಮಾಡಿಕೊಳ್ಳುತ್ತಿರುವಾಗ, ದೇವರ ವಾಕ್ಯ ಪಠಿಸಿ ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯ ಸ್ಥಿತಿ ಏನೆಂದು ನಾವು ಕಂಡುಕೊಳ್ತೇವೆ. ಅಲ್ಲಿಯವರೆಗೂ ನಮ್ಮ ಹೃದಯ ಸ್ಥಿತಿ ಗೊತ್ತಿರಲ್ಲ. ಹೃದಯ ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ, ಅದು ಘೋರವಾದ ವ್ಯಾಧಿಗೊಳಗಾಗಿದೆ. ಅದನ್ನು ಕಂಡುಕೊಳ್ಳುವವನು ಯಾರು ಎಂದು ವಾಕ್ಯ ಹೇಳುತ್ತೆ. ಈ ದಿನ ನಮ್ಮ ಜೀವಿತ ಗಮನಿಸಿ ನೋಡುವಾಗ ಭಕ್ತಿಯ ವಿಷಯದಲ್ಲಿ ಆಚಾರಕರವಾಗಿ, ಅಭ್ಯಾಸಕರವಾಗಿ ಕೆಲವೊಂದು ಪದ್ಧತಿಗಳನ್ನು ಆಚರಿಸುತ್ತಿದ್ದೇವೋ, ಇಲ್ಲವೇ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ನಾವು ಆರಾಧಿಸುತ್ತಿದ್ದೇವೋ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಕೆಲವೊಂದು ನಮ್ಮ ಭಕ್ತಿಯ ಕುರಿತಾದ ವಾಕ್ಯ ನೋಡುವುದಾದರೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಅದರಲ್ಲಿ 19ನೇ ವಚನದಿಂದ ನೋಡಿಕೊಳ್ಳೋಣ. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ಆರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಆ ದಿನ ಸಮಾರ್ಯದವರಿಗೂ ಯೆಹೂದ್ಯರಿಗೂ ಆಗ್ತಿರಲಿಲ್ಲ. ಯಾಕೆಂದರೆ ಸಮಾರ್ಯದವರು ಅನ್ಯರಿಗೆ ಮದುವೆಯಾದದರಿಂದ ಹುಟ್ಟಿ ಬಂದಂತಹ ಸಂತತಿಯವರಾಗಿದ್ರು. ಹಾಗಾಗಿ ಅವರನ್ನು ತಳ್ಳಿ ಹಾಕಿದ್ರು. ಯೆರೂಸಲೇಮಿನೊಳಗೆ ಹೋಗಿ ದೇವರನ್ನು ಆರಾಧಿಸುವ ಭಾಗ್ಯ ಅವರಿಗೆ ಇರಲಿಲ್ಲ. ಇವಾಗಲೂ ಕೂಡ ಪರಿಸ್ಥಿತಿಗಳು ಹಾಗಿವೆ ಅಲ್ಲವೇ? ಇವರೊಂದು ಬೇರೆ ಪರ್ವತದ ಮೇಲೆ ಆರಾಧನೆ ಮಾಡ್ತಾ ಇದ್ರು, ನೀವಾದರೂ ದೇವರ ಸನ್ನಿಧಿ ಅಲ್ಲೇ ಇದೆ ಅನ್ನುತ್ತಾ ಇದ್ದೀರಿ ಎಂಬುದಾಗಿ ಹೀಗೆ ಬಹಳ ಭಕ್ತಿಯ ವಿಷಯಗಳನ್ನು ಮಾತಾಡುತ್ತಾಳೆ. ಆಗ ಯೇಸು ಒಂದು ಒಳ್ಳೆ ಉತ್ತರ ಕೊಡ್ತಾರೆ. 21ನೇ ವಚನ ನೋಡಿ. ಅಮ್ಮ, ಒಂದು ಕಾಲವು ಬರುತ್ತದೆ, ಆ ಕಾಲವು ಬಂದಾಗ ಈ ಬೆಟ್ಟದ ಮೇಲೆ ಆಗಲಿ ಯೆರೂಸಲೇಮಿನಲ್ಲಾಗಲಿ ನೀವು ತಂದೆಯನ್ನು ಆರಾಧಿಸುವುದಿಲ್ಲವೆಂಬ ನನ್ನ ಮಾತನ್ನು ನಂಬು. ನೋಡಿ, ಇದು ಎಕ್ಸ್ಟ್ರೀಮು, ಅದು ಎಕ್ಸ್ಟ್ರೀಮೇ. ನಾವ್ಯಾಕೆ ದೇವರ ಆಲಯಕ್ಕೆ ಹೋಗ್ಬೇಕು? ಮನೆಯಲ್ಲಿ ದೇವರು ಇರುವುದಿಲ್ಲವೋ ಎಂದು ಕೆಲವರು ಹೇಳ್ತಾರೆ. ನಮ್ಮ ಆಲಯದಲ್ಲಿಯೇ ದೇವರಿದ್ದಾರೆ, ನೀವು ಬೇರೆ ಯಾವುದೇ ಸಭೆಗೆ ಹೋಗುವಾಗ ದೇವರ ಆಶೀರ್ವಾದ ಇರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇದರ ಮಧ್ಯದಲ್ಲಿ ಕನ್ಫ್ಯೂಸ್ ಆಗುವಂಥವರು ಬಹಳ ಜನ ಇದ್ದಾರೆ. ಅಲ್ಲಿಗೆ ಹೋದರೂ, ಎಲ್ಲಿಗೆ ಹೋದರೂ, ಯಾವ ಸ್ಥಳಕ್ಕೆ ಹೋದರೂ ಗುರುತಿಸಬೇಕಾದ ವಿಷಯವೇನೆಂದರೆ, ಮನುಷ್ಯರೆಲ್ಲರೂ ಸೇರಿ ಮಾಡುವ ಆರಾಧನೆ ಇದಲ್ಲ. ನಾವು ದೇವರನ್ನು ಆರಾಧಿಸುವವರಾಗಿದ್ದೇವೆ. ತಂದೆಗೆ ಎಲ್ಲೆಂದರೆ ಅಲ್ಲಿ ನಾವು ಆರಾಧಿಸ್ಲಿಕ್ಕಾಗೋದಿಲ್ಲ. ಅದೇ ಸಮಯದಲ್ಲಿ ದೇವರ ಸನ್ನಿಧಿಯನ್ನು ನಾವು ಅನುಭವಿಸದೇ ಇರುವಾಗ, ಎಲ್ಲಿ ಆತನ ಸನ್ನಿಧಿ ಇರುತ್ತದೋ ಅಲ್ಲಿಯೇ, ಆ ಸ್ಥಳದಲ್ಲಿಯೇ ಆತನ ಆತ್ಮ ಸನ್ನಿಧಿಯನ್ನು ನಾವು ಅನುಭವಿಸಬಲ್ಲೆವು. ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು, ನಾವು ಅರಿತಿರುವುದನ್ನೇ ಆರಾಧಿಸುವವರು ಆಗಿದ್ದೇವೆ. ರಕ್ಷಣೆಯು ಯೆಹೂದ್ಯರೊಳಗಿಂದಲೇ ಬರುತ್ತದಷ್ಟೇ. ಅರಿಯದೇ ಇರುವ ದೇವರನ್ನು ಆರಾಧಿಸುವವರಾಗಿದ್ದಾರಂತೆ. ಅಥೆನ್ನೆ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಭಕ್ತಿ ಬಹಳಷ್ಟು ಇರುವುದನ್ನು ನೋಡ್ತಾನೆ ಪೌಲನು. ವಿಗ್ರಹಾರಾಧನೆ ನಡೆಯುತ್ತಾ ಇತ್ತು. ಅಲ್ಲಿ ಒಂದು ಯಜ್ಞವೇದಿ ಇತ್ತು, ಅರಿಯದ ದೇವರಿಗೆ ಎಂಬುದಾಗಿ ಯಜ್ಞ ಅರ್ಪಿಸ್ತಾ ಇದ್ರಂತೆ. ಅರಿತುಕೊಂಡ ದೇವರು, ಅರಿಯದೇ ಇರುವಂತಹ ದೇವರು ಅಂದುಕೊಳ್ಳುತ್ತಾ, ಇನ್ನೊಬ್ಬ ದೇವರಿದ್ದಾರೇನೋ, ಇನ್ನೂ ದೊಡ್ಡ ದೇವರಿದ್ದಾರೇನೋ, ಇನ್ನೂ ಶಕ್ತಿಯುಳ್ಳ ದೇವರಿದ್ದಾರೋ ಏನೋ ಎಂಬುದಾಗಿ ದೇವರ ಮಧ್ಯದಲ್ಲಿಯೇ ಪೈಪೋಟಿ ಇಡುತ್ತಾ ಆರಾಧಿಸ್ತಾ ಇದ್ರು. ಈ ದಿನದಲ್ಲಿಯೂ ಅದೇ ದೊಡ್ಡ ಭಕ್ತಿ ಅಂದುಕೊಳ್ತಿದ್ದಾರೆ. ಅದನ್ನು ನಾವು ಗಮನಿಸ್ತಿದ್ದೇವೆ. ಆದರೆ ದೇವರು ವಿಗ್ರಹಗಳಲ್ಲಿ ಇರುವಾತನಲ್ಲ, ಮನುಷ್ಯನ ರೂಪದಲ್ಲಿ ಇರುವಾತನೂ ಅಲ್ಲ. ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವು ಕಟ್ಟಲುದ್ದೇಶಿಸಿರುವ ಆಲಯ ಎಷ್ಟರದು ಎಂದು ಕರ್ತನು ಹೇಳಿದಾನಲ್ಲವೇ? ನಾವು ಆತನನ್ನು ಯಾವುದೇ ಒಂದು ಪ್ರತಿಮೆಯಲ್ಲಿ, ಶಿಲೆಯಲ್ಲಿ ನೋಡ್ಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಆತ್ಮ ಆತನಲ್ಲಿ ಆನಂದಿಸಬೇಕು. ಇಲ್ಲಿ ಅದನ್ನೇ ವಾಕ್ಯ ಹೇಳುತ್ತದೆ. ಯಥಾರ್ಥವಾಗಿ ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ತಂದೆಗೆ ಆರಾಧಿಸುವಂತಹ ಕಾಲ ಬರುತ್ತದೆ. ಯಥಾರ್ಥವಾಗಿ ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ. ಇಟ್ಸ್ ರಿಯಲ್, ಇಟ್ಸ್ ನಾಟ್ ಫೇಕ್. ಆಕ್ಷನ್ ಅಲ್ಲ, ಯಾವುದೋ ಒಂದು ಇಮೋಷನ್ ಅಲ್ಲ. ಪರವಶರಾಗುತ್ತೇವೆ ಕರ್ತನಲ್ಲಿ, ಆತ್ಮದಲ್ಲಿ ಪರವಶರಾಗಿ ದೇವರೊಂದಿಗೆ ಸಹವಾಸ ಹೊಂದಿಕೊಳ್ಳುತ್ತೇವೆ. ದೇವರು ಆತ್ಮನಾಗಿರೋದ್ರಿಂದ, ನಂತರ ವಚನ ನೋಡಿ, ಅದು ಏನು ಹೇಳುತ್ತೆ ಎಂದು, ಅದು ಈಗಲೇ ಬಂದದೆ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಕಾಲವು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಕೋರಿಕೊಳ್ತಿದ್ದಾರೆ. ದೇವರು ಆತ್ಮನಾಗಿರೋದ್ರಿಂದ ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ನಮ್ಮ ಸುತ್ತಲೂ ಎಷ್ಟೇ ಜನರಿದ್ರೂ ಸಹ ನಾವು ದೇವರೊಂದಿಗೆ ಐಕ್ಯವಾಗದಿದ್ದರೆ, ಇಲ್ಲವೇ ಆತ್ಮದೊಂದಿಗೆ ನಾವು ದೇವರೊಂದಿಗೆ ಕನೆಕ್ಟ್ ಆಗದಿದ್ದರೆ, ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡದಿದ್ದರೆ, ದೇವರಿಗೆ ನಾವು ಮೊರೆ ಇಡದಿದ್ದರೆ, ದೇವರ ಸ್ವರ ನಾವು ಕೇಳದೇ ಇದ್ದರೆ, ದೇವರಲ್ಲಿ ಆನಂದಿಸಿ ನಾವು ಪರವಶರಾಗದಿದ್ದರೆ, ಅದು ಆಧ್ಯಾತ್ಮಿಕವಾದ ಆರಾಧನೆಯಾಗಿರೋದಿಲ್ಲ.
ಎಲ್ಲರೊಂದಿಗೆ ಸೇರಿ ಒಂದು ಥರ ಶಾರೀರಿಕ ಉದ್ರೇಕದೊಂದಿಗೆ ಹಾಡನ್ನು ಹಾಡಿ, ಇಲ್ಲವೇ ಆ ಒಂದು ಪರಿಸ್ಥಿತಿಯ ಪ್ರಭಾವದ ಮೇರೆಗೆ ಎಲ್ಲರೊಂದಿಗೆ ಹಲ್ಲೆಲೂಯಾ ಅನ್ನೋದಾಗಲಿ, ಇಲ್ಲವೇ ಆಮೇನ್ ಅನ್ನೋದಾಗಲಿ, ಯಾವುದೋ ಒಂಥರ ವ್ಯರ್ಥವಾದ ಮಾತುಗಳಿಂದ, ಕೆರ್ಚಾಟದಿಂದ, ಸ್ವರದಿಂದ ಶಬ್ದಗಳನ್ನು ಮಾಡುವಂಥದ್ದಲ್ಲ, ಆದರೆ ಆತ್ಮದಿಂದ ದೇವರ ಒಂದು ಟಚ್, ಆತನ ಒಂದು ಸ್ಪರ್ಶವನ್ನು ನಾವು ಹೊಂದಿಕೊಳ್ಳಬೇಕು. ಆಧ್ಯಾತ್ಮಿಕವಾಗಿ ನಾವು ಕೂಡ ಅಂತಹ ಆರಾಧಿಸುವಾಗ ನಮ್ಮೊಳಗಡೆ ಎಷ್ಟೋ ದೊಡ್ಡ ಪರಿವರ್ತನೆ ಉಂಟಾಗುತ್ತದೆ. ನಮ್ಮ ಆಲೋಚನೆಗಳೆಲ್ಲ ಎಷ್ಟೋ ಪ್ಯೂರಿಫೈ ಆಗುತ್ತವೆ. ನಮ್ಮ ಕೋರಿಕೆಗಳೆಲ್ಲ ಎಷ್ಟೋ ಮಾರ್ಪಡ್ತವೆ. ಅವು ದೇವರಿಗೆ ಅನುಕೂಲಕರವಾಗಿರ್ತವೆ. ನಾವು ಎಷ್ಟೋ ಹೆಚ್ಚಾಗಿ ದೇವರಲ್ಲಿ ಆನಂದಿಸುತ್ತೇವೆ, ತೃಪ್ತಿ ಸಂತುಷ್ಟಿ ಹೊಂದುತ್ತೇವೆ ಎಂಬುದು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಾಗಲೇ ನಾವು ಅನುಭವಿಸಬಲ್ಲೆವು. ನಿಮಗೆ ಅಂತಹ ಅನುಭವ ಇದೆಯಾ? ನಿಮ್ಮ ಸುತ್ತಲಿರುವವರನ್ನು ಮರೆತು ಹೋಗಿ ಯೇಸುವಿನ ಕಡೆಗೆ ನೋಡುತ್ತಾ ನಿಮ್ಮ ಹೃದಯದೊಳಗೆ ದೇವರ ಸನ್ನಿಧಿಯ ಅನುಭವ ಆಗುವವರೆಗೂ, ನಿಮ್ಮ ಹೃದಯದಲ್ಲಿ ಆತನ ಪ್ರಸನ್ನತೆ ಅನುಭವಿಸುವವರೆಗೂ, ಈ ದಿನಗಳಲ್ಲಿ ಸಭೆಗೆ ಹೋಗಿ ಹಾಡುಗಳನ್ನು ಹಾಡುವಂಥವರು, ಮುಂದೆ ಇರುವವರನ್ನು ಸಂತೋಷಪಡಿಸಲು ಬಯಸುತ್ತಿದ್ದಾರೋ ಇಲ್ಲವೇ ಯೇಸುವನ್ನು ಮಹಿಮೆ ಪಡಿಸುತ್ತಿದ್ದಾರೋ, ಮುಖ್ಯವಾಗಿ ಕಾಯರ್ನಲ್ಲಿರುವಂಥವರು, ಸ್ಟೇಜ್ ಮೇಲಿರುವಂತಹ ಸೇವಕರು, ಅವರ ಟ್ಯಾಲೆಂಟ್ಸ್ ಎಷ್ಟು ದೊಡ್ಡದಾಗಿದೆ ಎಂದು, ಅವರು ಎಷ್ಟು ಚೆನ್ನಾಗಿ ಹಾಡನ್ನು ಹಾಡಬಲ್ಲರು ಎಂದು ತೋರಿಸಿಕೊಡುವುದಕ್ಕಾಗಿ ಹಾಡುವಂಥವರಾಗಿದ್ದೀರೋ, ಇಲ್ಲವೇ ಆ ಹಾಡನ್ನು ಹಾಡುತ್ತಿರುವಾಗಲೇ ಕರ್ತನೊಂದಿಗೆ ಐಕ್ಯವಾಗುವ ರೀತಿಯಲ್ಲಿ ಅನುಭವ ಹೊಂದುತ್ತಾ ಇದ್ದೇವೆ? ಆರಾಧನೆ ಅಂದರೆ ಒಂದು ಸ್ವರವಲ್ಲ. ದೇವರ ಆಲಯದಲ್ಲಿ ಕೂಡಿ ಬರುವವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ, ಏಕ ಹೃದಯವುಳ್ಳವರಾಗಿ ದೇವರನ್ನು ಮಹಿಮೆ ಪಡಿಸುತ್ತಾ ಇರುವಾಗ, ಆತನ ಪ್ರೀತಿಯನ್ನು ನೆನೆಸಿ ಆತನನ್ನು ಆರಾಧಿಸುತ್ತಾ ಇರುವಾಗ, ಸುತ್ತಲಿರುವ ಪರಿಸ್ಥಿತಿಯ ಪ್ರಭಾವವನ್ನು ಮರೆತು ಹೋಗಿ ದೇವರ ಸನ್ನಿಧಿಯಲ್ಲಿ ಲೀನರಾಗುವಾಗ ಎಷ್ಟೋ ದೊಡ್ಡ ಆಧ್ಯಾತ್ಮಿಕವಾದ ಬಲವನ್ನು ಹೊಂದಿಕೊಳ್ಳುತ್ತೇವೆ ಎನ್ನುವಂಥದ್ದು, ಎಷ್ಟರ ಮಟ್ಟಿಗೆ ನಾವು ಸಂತೈಸಲ್ಪಡುತ್ತೇವೆ ಎನ್ನುವಂಥದ್ದು ಪ್ರತಿ ಭಾನುವಾರ ನೀವು ದೇವರ ಸಭೆಗೆ ಹೋಗುವಾಗಲೇ ನಿಮಗೆ ಗೊತ್ತಾಗುತ್ತೆ. ನೀವು ಸಭೆಗೆ ಹೋಗುವಾಗ ಅನೇಕ ಶರೀರ ಸಂಬಂಧವಾದ ಬಲಹೀನತೆಗಳೊಂದಿಗೆ, ಅನೇಕ ವಿಧವಾದಂತಹ ಹೋರಾಟಗಳೊಂದಿಗೆ ನೀವು ಸಭೆಗೆ ಹೋಗುವಾಗ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ನೀವು ಕಾದುಕೊಂಡು ಪ್ರಾರ್ಥನೆ ಮಾಡಿ ಆರಾಧಿಸಲು ಪ್ರಾರಂಭಿಸುವ ಮರುಕ್ಷಣವೇ ಶರೀರದಲ್ಲಿರುವ ಅನಾರೋಗ್ಯದಿಂದ ಸ್ವಸ್ಥತೆ, ಹಾಗೆಯೇ ಮಾನಸಿಕವಾದ ಬಲಹೀನತೆಗಳಿಂದ ಬಿಡುಗಡೆ, ನಿರುತ್ಸಾಹವೆಲ್ಲ ಎವಾಪರೇಟ್ ಆಗತ್ತೆ, ಬಿಟ್ಟು ಹೋಗುತ್ತೆ. ಉತ್ಸಾಹ, ಸಂತೋಷ, ಆಧ್ಯಾತ್ಮಿಕವಾದ ಬಲ ಉಂಟಾಗುತ್ತೆ. ಅಂತಹ ಆರಾಧನೆ ನಿಮ್ಮ ಸಭೆಯಲ್ಲಿ ನಡೆಯುತ್ತಾ ಇವೆಯಾ? ಆ ರೀತಿ ಹೋಗಿ ನೀವು ದೇವರ ಆಲಯದಲ್ಲಿ ಆರಾಧಿಸುವಂಥವರಾಗಿದ್ದೀರಾ? ಈ ಅಂತ್ಯ ದಿನಗಳಲ್ಲಿ ತೋರುವಿಕೆಯ ಭಕ್ತಿಯುಳ್ಳವರಾಗಿ ಅದರ ಶಕ್ತಿಯನ್ನು ಅರಿತವರಾಗಿರುತ್ತಿದ್ದಾರೆ ಅನೇಕರು. ಹಾಡಿನ ಅರ್ಥವನ್ನು ಗುರುತಿಸಲಾರದೆ ಹಾಡುವಂತಹ ಹಾಡು ಕರ್ತನು ಇಷ್ಟಪಡೋದಿಲ್ಲ. ನಿಮ್ಮ ಹುಚ್ಚುಚ್ಚಾದ ಹಾಡನ್ನು ನನ್ನಿಂದ ತೊಲಗಿಸಿರಿ. ನೀವೇನೇನೋ ವಾದ್ಯಗಳನ್ನು ನುಡಿಸುತ್ತಾ ದಾವಿದನಂತೆ ಹಾಡ್ತಿದ್ದೇವೆ ಅಂದುಕೊಳ್ತಾ ಇದ್ದೀರಿ. ನಿಮ್ಮ ಹಾಡುಗಳಲ್ಲಿ ನನಗಿಷ್ಟವಿಲ್ಲ ಎಂಬುದಾಗಿ ಬೈಬಲ್ನಲ್ಲಿ ಹೇಳಲಾಗಿದೆ ಅಲ್ಲವೇ? ಕುಗ್ಗಿದ ಜಜ್ಜಿದ ಹೃದಯದೊಳಗಿಂದ ಬರುವಂತಹ, ರಾಗ ತಾಳ ಪಲ್ಲವಿ ಇಲ್ಲದೆ ನರಳಾಟದಿಂದ ಕೂಡಿರುವಂತಹ ಆ ಹಾಡುಗಳಲ್ಲಿ ಪರವಶರಾಗಿ ನಾವು ಕರ್ತನನ್ನು ಆರಾಧಿಸುತ್ತಾ ಇರುವಾಗ ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳುತ್ತೇವೆ. ದೇವರ ಸನ್ನಿಧಿಯನ್ನು ಆಲಯದಲ್ಲಿ ಅನುಭವಿಸುವವರಾಗಿರ್ತೇವೆ. ಆಲಯಕ್ಕೆ ಹೋಗುವಾಗ ಮನುಷ್ಯರ ಮುಂದೆ ಇದ್ದೇವೆಂದು ಮರೆತು ದೇವರ ಮುಂದೆ ನಿಂತವರಾಗಿದ್ದೇವೆಂದು ಗುರುತಿಸುವುದಾದರೆ, ದೇವರು ನನ್ನನ್ನು ಈ ದಿನ ಸ್ಪಂದಿಸಲಿಕ್ಕಿದ್ದಾರೆ ಎನ್ನುವುದನ್ನು ಗ್ರಹಿಸುವುದಾದರೆ, ನಿಮ್ಮ ಭೂ ಸಂಬಂಧವಾದ ವಿಷಯಗಳು, ಈ ಲೋಕದಲ್ಲಿರುವಂತಹ ಗಳಿಗೆಗಳು, ಸಮಯಗಳು, ಇವುಗಳನ್ನು ಪಾಲಿಸುತ್ತಾ ಪ್ರಸಂಗಿಸಬೇಕು, ಇಷ್ಟು ಹಾಡು ಮುಗಿಸಬೇಕು, ಈ ಸೆಷನ್ ಮುಗಿಸಬೇಕೆನ್ನೋದು ಈ ದಿನ ಹೆಚ್ಚಾಗಿದೆ ಅಲ್ಲವೇ? ಬಹಳ ತೊಂದರೆ ಅನಿಸುತ್ತೆ ನನಗಾದರೂ ಕೆಲವೊಂದು ಸಾರಿ. ಪರಿಶುದ್ಧಾತ್ಮದೇವರು ಇನ್ನೂ ಪ್ರಾರ್ಥಿಸು ಎಂದು ಪ್ರೇರೇಪಿಸುತ್ತಿರುವಾಗ ಸಮಯ ಮುಗಿದೋಯ್ತು, ಆ ಒಂದು ಮೀಟಿಂಗ್ ಅನ್ನು ಮುಗಿಸಬೇಕು ಎನ್ನುವಂಥದ್ದು ಎಷ್ಟೋ ವಿಷಾದಕರವಾದ ವಿಷಯವಾಗಿದೆ. ಆತ್ಮನನ್ನು ನಂದಿಸಬೇಡಿರೆಂದು ದೇವರ ವಾಕ್ಯ ಹೇಳುತ್ತದೆ. ಉದಯ ಕಾಲ ಸಮಯದಲ್ಲಿ ನಿಮ್ಮ ಸಭೆಗಳಿಗೆ ಹೋಗಿರಿ. ಒಂದು ವೇಳೆ ನೀವು ಹೋಗುವ ಸಭೆಯಲ್ಲಿ ದೇವರ ಸನ್ನಿಧಿ ಇಲ್ಲ ಅಂದುಕೊಳ್ಳುವುದಾದರೆ, ನಿಮ್ಮ ನಿಮಿತ್ತ ದೇವರು ತನ್ನ ಸನ್ನಿಧಿಯನ್ನು ನಿಮ್ಮ ಸಭೆಯಲ್ಲಿ ಸುರಿಯ ಮಾಡುತ್ತಾರೆ ಎಂದು ನಂಬಿರಿ. ಒಂದೇ ಒಂದು ಕ್ಯಾಂಡಿಲಿಗೆ ಬೆಂಕಿ ಅಂಟಿಸಲು 100 ಬೆಂಕಿ ಕಡ್ಡಿಗಳು ಬೇಕಾಗಿಲ್ವಲ್ಲ? ಒಂದು ಬೆಂಕಿ ಕಡ್ಡಿಯಿಂದ ಒಂದು ಕ್ಯಾಂಡಲ್ ಬೆಳಗಿಸುವಾಗ ಎಲ್ಲವೂ ಬೆಳಗುತ್ತವಲ್ಲವೇ? ಹಾಗೆಯೇ ಬೆಳಗಿಸಲ್ಪಟ್ಟವರಾಗಿ ಸಭೆಗೆ ಹೋಗುವಾಗ ನಾವು ಸಿದ್ಧಗೊಳ್ಳೋಣ. ನಮ್ಮ ಸಭೆಗಳಲ್ಲಿ ದೇವರ ಬೆಳಕು ಪ್ರಕಾಶಿಸುವ ಹಾಗೆ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋಣ, ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಆರಿಹೋದ ಕ್ರೈಸ್ತರಾಗಿರಲಾರದೆ
ನಿಮಗೋಸ್ಕರ ಪ್ರಜ್ವಲಿಸುತ್ತಾ ಪ್ರಕಾಶಿಸುತ್ತಿರುವಂತಹ ವಿಶ್ವಾಸಿಗಳಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿ ಉರಿಯುತ್ತಾ ಇರುವ ಹಾಗೆ ನಿಮ್ಮ ಆತ್ಮದಿಂದ ದೇವರೇ ಬೆಳಗಿಸಲ್ಪಟ್ಟು ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಲು ಸಹಾಯ ಮಾಡಿರಿ. ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರು ಅವರು ಹೋಗುವಂತಹ ಸಭೆಗಳಲ್ಲಿ ಅವರು ಆಶೀರ್ವಾದಕರವಾಗಿ ಇರುವ ಹಾಗೆ ಆತ್ಮನ ಕಾರ್ಯಗಳನ್ನು ನೋಡುವುದಕ್ಕೆ ಸಹಾಯ ಮಾಡಿರಿ. ಕರ್ತನ ದಿನದಲ್ಲಿ ಕರ್ತನನ್ನು ಘನಪಡಿಸುವಂತೆ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಧ್ಯಾಸ ಇಡುವುದಕ್ಕೆ ಎಲ್ಲಾ ವಿಷಯಗಳಲ್ಲಿ ನಿಮ್ಮನ್ನು ಸಂತೋಷಪಡಿಸಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.